ಸ್ನೇಹಿತರೆ ನಮಸ್ತೆ, ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನೀವು ಕೂಡ BSNL ಸಿಮ್ ಬಳಕೆ ಮಾಡ್ತಾ ಇದ್ರೆ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿಯವರು ನಿಮಗೊಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. BSNL ಸಿಮ್ಗೆ ಸಂಬಂಧಪಟ್ಟಂತೆ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಈಗ ಬಹುದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. ನರೇಂದ್ರ ಮೋದಿಯವರ ಈ ಘೋಷಣೆ ಸದ್ಯ BSNL ಸಿಮ್ ಬಳಕೆದಾರರ ಸಂತಸಕ್ಕೆ ಕಾರಣವಾಗಿದೆ. ಹಾಗಾದರೆ BSNL ಸಿಮ್ ಬಳಸುತ್ತಿರುವವರಿಗೆ ನರೇಂದ್ರ ಮೋದಿಯವರು ಕೊಟ್ಟಿರುವ ಗುಡ್ ನ್ಯೂಸ್ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನು BSNL ಸಿಮ್ ಬಳಸುತ್ತಿರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಈಗ BSNLನ ಸ್ವದೇಶಿ 4G ನೆಟ್ವರ್ಕ್ಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಮಾತ್ರವಲ್ಲದೆ ದೇಶದಲ್ಲಿ ಸುಮಾರು 97,500 4G ಟವರ್ಗಳನ್ನು ಆರಂಭಿಸಲು ಈಗ ನರೇಂದ್ರ ಮೋದಿಯವರು ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಮುಂದೆ BSNL ಸಿಮ್ ಬಳಸುವ ಪ್ರತಿಯೊಬ್ಬ ಗ್ರಾಹಕರು ಕೂಡ 4G ನೆಟ್ವರ್ಕ್ ಅನ್ನು ಬಳಸಬಹುದು. ದೇಶಾದ್ಯಂತ 4G ನೆಟ್ವರ್ಕ್ಗೆ ಈಗ ನರೇಂದ್ರ ಮೋದಿಯವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಸದ್ಯ ನರೇಂದ್ರ ಮೋದಿಯವರ ಈ ಘೋಷಣೆ ಜಿಯೋ ಆಗಿರಬಹುದು, ಏರ್ಟೆಲ್ ಆಗಿರಬಹುದು ಅಥವಾ ಇತರೆ ಟೆಲಿಕಾಂ ಕಂಪನಿಗಳಿಗೆ ಆಗಿರಬಹುದು ಆಘಾತವನ್ನು ತಂದಿದೆ ಅಂತ ಹೇಳಬಹುದು. ಸಾಕಷ್ಟು ಪ್ರದೇಶಗಳಲ್ಲಿ ಸರಿಯಾಗಿ BSNL ನೆಟ್ವರ್ಕ್ ಸಿಗದ ಕಾರಣ ಅದೆಷ್ಟೋ ಗ್ರಾಹಕರು ಬೇಸರವನ್ನು ಹೊರಹಾಕಿದ್ದರು. ಈ ಕಾರಣಗಳಿಂದ ನರೇಂದ್ರ ಮೋದಿಯವರು ಈಗ 4G ನೆಟ್ವರ್ಕ್ ಸೇವೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ BSNL ಸಿಮ್ ಬಳಸುವ ಪ್ರತಿಯೊಬ್ಬ ಗ್ರಾಹಕರು ಕೂಡ 4G ನೆಟ್ವರ್ಕ್ ಅನ್ನು ಬಳಸಬಹುದು. ಅಷ್ಟೇ ಮಾತ್ರವಲ್ಲದೆ ಇನ್ನೇನು ಕೆಲವೇ ದಿನಗಳಲ್ಲಿ ನರೇಂದ್ರ ಮೋದಿಯವರು BSNLನ 5G ನೆಟ್ವರ್ಕ್ಗೆ ಚಾಲನೆಯನ್ನು ಕೊಡಲಿದ್ದಾರೆ. BSNL ಗ್ರಾಹಕರು ಇನ್ನು ಮುಂದೆ ಅತಿ ಕಡಿಮೆ ರೀಚಾರ್ಜ್ನೊಂದಿಗೆ 4G ನೆಟ್ವರ್ಕ್ ಅನ್ನು ಬಳಸಬಹುದು. ಸ್ನೇಹಿತರೆ, ನೀವು ಕೂಡ BSNL ಸಿಮ್ ಬಳಕೆ ಮಾಡ್ತಾ ಇದ್ರೆ ನೀವು ಇರುವ ಪ್ರದೇಶದಲ್ಲಿ BSNL ನೆಟ್ವರ್ಕ್ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ.